ಪಹಲ್ಗಾಮ್ ಉಗ್ರ ದಾಳಿ ನಡೆದು ಇವತ್ತಿಗೆ ಒಂದು ವಾರ ಆಯಿತು. ಈ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಅಧಿವೇಶನವನ್ನು ಕರೀರಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿ ನಡೆದು ಇವತ್ತಿಗೆ ಒಂದು ವಾರ ಆಯಿತು. ಸಂಸತ್ ವಿಶೇಷ ಅಧಿವೇಶನವನ್ನು ಕರಿಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಮೋದಿಗೆ. ಉಗ್ರರ ವಿರುದ್ಧ ಮುಂದಿನ ಕ್ರಮಗಳ ಬಗ್ಗೆ ಚರ್ಚಿಸಲು, ಯುದ್ಧ ಸನ್ನಿಹಿತವಾದರೆ ತೆಗೆದುಕೊಳ್ಳಬೇಕಾದ ಕ್ರಮ, ಭದ್ರತೆ ಹೆಚ್ಚಳ ಕುರಿತು ಚರ್ಚೆ ನಡೆಸೋದಕ್ಕೆ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲೇ ವಿಶೇಷ ಅಧಿವೇಶನವನ್ನು ಕರೆಯುವಂತೆ ಅವರು ಆಗ್ರಹಿಸಿದ್ದಾರೆ. ಈಗಾಗಲೇ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದರು ಪ್ರಧಾನಿ ಮೋದಿಯವರು, ಮುಂದಿನ ನಿರ್ಧಾರಗಳು ಏನಾಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಬಟ್ ಅಧಿವೇಶನವನ್ನೇ ಕರೀರಿ ಅಂತ ಖರ್ಗೆ ಅವರ ಆಗ್ರಹ. ಈ ಪತ್ರಕ್ಕೆ ಯಾವ ರೀತಿ ಉತ್ತರ ಬರುತ್ತೆ ಪ್ರಧಾನಿ ಅವರಿಂದ ಅಂತಕ್ಕಂಥದ್ದನ್ನು ನೋಡೋಣ. ಆ ಥರ ಒಂದು ವೇಳೆ ಸನ್ನಿವೇಶ ಅನಿವಾರ್ಯ ಆದರೆ ಕರಿಬೇಕಾಗತ್ತೆ ಅಂತಂದರೆ ಒಂದು ವಿಶೇಷ ಅಧಿವೇಶನವನ್ನು ಕೂಡ ಕರಿಬಹುದು. ಆ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಎಲ್ಲವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಿಟ್ಟಂತಹ ವಿಚಾರ. ಬಟ್ ವಿಶೇಷ ಅಧಿವೇಶನ ಕರೆದು ಅದರಲ್ಲಿ ಮತ್ತೆ ಈ ಕೆಲವರು ಅಪೋಸ್ ಮಾಡಿ, ಕೆಲವರು ಸರ್ಕಾರನ ಬೈದು, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿ ಮತ್ತೆ ಭಾರತಕ್ಕೆ ಮುಜುಗರ ಉಂಟು ಮಾಡುವ ಸನ್ನಿವೇಶ ನಿರ್ಮಾಣ ಮಾಡ್ಕೋಬೇಕಾ ಅನ್ನೋದು ಬರುತ್ತೆ.